ಶ್ರೀ ವೈಕುಂಠ ಕ್ಷೇತ್ರ ಅಂತ ಪ್ರಸಿದ್ಧಿಯಾಗಿರುವಂತಹ ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಸ್ವಾಮಿಗೆ ನೆರವೇರಿಸ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟಾದ್ರಿ ಅಂತಹ ತಿರುಮಲ ಅಂತ ನಾವೇನು ಹೇಳ್ತೀವಿ, ಅಂತಹ ಒಂದು ಸ್ಥಾನ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ಇಡೀ ಬ್ರಹ್ಮಾಂಡದಲ್ಲೇ ಎಲ್ಲೂ ಇಲ್ಲ. ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ. ವೆಂಕಟೇಶ್ವರನಂತಹ ಪ್ರತ್ಯಕ್ಷ ದೈವ ಈ ಕಲಿಯುಗಕ್ಕೆ ಮತ್ತಾರೂ ಇಲ್ಲ ಅಂತ ಹೇಳಿ ವರಾಹ ಪುರಾಣದಲ್ಲಿ ಉಲ್ಲೇಖ ಇರುವಂತಹ ಒಂದು ವಾಕ್ಯ. ಅದೇ ಒಂದು ವಾಕ್ಯದಂತೆ ಸ್ವಾಮಿ ಅತ್ಯಂತ ವೈಭವದಿಂದ ಅತ್ಯಂತ ಆನಂದಕರವಾಗಿ ಶೃಂಗಾರವನ್ನು ಮಾಡಿಕೊಂಡು ಅಲಂಕಾರದಲ್ಲಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ ಸ್ವಾಮಿ. ವಿಶೇಷವಾಗಿ ಇವತ್ತಿನ ದಿವಸ ಈ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ವಜ್ರಾಭರಣಗಳಿಂದ ಅಲಂಕರಿಸಿ ವಜ್ರಕವಚವನ್ನು ಧಾರಣೆಯನ್ನು ಮಾಡಿ ನೂತನವಾಗಿರುವಂತಹ ಒಂದು ಸ್ವಾಮಿಗೆ ಪ್ರಭಾವಳಿಯನ್ನು ಮಾಡಿಸಿ ಆ ಒಂದು ಪ್ರಭಾವಳಿ ಹೊಸದಾಗಿ ಧಾರಣೆಯನ್ನಾಗಿದೆ. ಒಂದು ಅದ್ಭುತವಾದ ದಿನ ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ದ್ವಾರ ದರ್ಶನ ಮಾಡಿ ವೈಕುಂಠಕ್ಕೆ ವೈಕುಂಠದೆಡೆ ನಡೆಯೋಣ ಅನ್ನೋದು ಒಂದು ಸಾಂಕೇತಿಕವಾಗಿದೆ ಇದು. ಸೊ ವೈಕುಂಠ ಏಕಾದಶಿ ಒಂದು ನಮ್ಮ ಒಂದು ಸನಾತನ ಧರ್ಮದ್ದು ಅಂತ ಹೇಳ್ಬೋದು. ಎಲ್ರೂ ಸಮಸ್ತ ಇಡೀ ಬ್ಯಾಂಗ್ಳೂರಿಯನ್ಸ್ಗೆ ಯಾರಾದರೂ ಅನ್ನೋ ಆಯಿತು ಇವತ್ತು ವೈಕುಂಠ ದ್ವಾರ ದರ್ಶನ ಮಾಡಿ ವೈಕುಂಠದ ಪಾದ ಸೇರೋಣ ಅನ್ನೋದೇ ಒಂದು ಸಂದೇಶ. ಆಮೇಲೆ ಈ ದೇವಸ್ಥಾನವೂ ಅಷ್ಟೇ ತುಂಬ ಪುಣ್ಯವಾದದ್ದು. ಇಲ್ಲಿ ಶ್ರೀನಿವಾಸ ರಾಘವ ಭಟ್ಟರು ಮತ್ತು ಶ್ರೀ ಶ್ರೇಯಸ್ ಭಟ್ಟರವರು ನೋಡ್ಕೊಳ್ತಿದ್ದಾರೆ. ಎಲ್ಲ ಅಲಂಕಾರ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನಮಗೆ ಒಂದು ದಿವಸ ಹೇಗೋ ಭಗವಂತನಿಗೆ ಒಂದು ವರ್ಷ ಒಂದು ದಿವಸ. ಉತ್ತರಾಯಣ ಹಗಲು, ದಕ್ಷಿಣಾಯಣ ರಾತ್ರಿ. ಆ ಉತ್ತರಾಯಣ ಎಂಬತಕ್ಕಂಥದ್ದು ಭಗವಂತ ಎದ್ದೇಳ್ತಕ್ಕಂಥ ಸಮಯ. ಅದೇ ಈ ವೈಕುಂಠ ಏಕಾದಶಿ. ಈ ಧನುರ್ಮಾಸ ಒಂದು ತಿಂಗಳು ಏನಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ. ನಮಗೆ ಯಾವ ರೀತಿ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತವಾಗುತ್ತೋ ಅದು ಬ್ರಾಹ್ಮಿ ಮುಹೂರ್ತ ಈ ಸಮಯ. ಈ ಸಮಯದಲ್ಲಿ ನಾವೆಲ್ಲ ಎದ್ದು ಭಗವಂತನನ್ನು
ಯಾಕೆಂತ ಹೇಳಿದ್ರೆ ನಮ್ಮ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಯಾರನ್ನ ಒಬ್ಬ ಆಫೀಸರ್ ಆಗಲಿ ಮಿನಿಸ್ಟರ್ನಾಗಲಿ ನೋಡಬೇಕು ಅಂತ ಹೇಳಿದ್ರೆ ಫ್ರೆಶ್ ಅವರು ಮೂಡ್ ಫ್ರೆಶ್ ಆಗಿರ್ತಕ್ಕಂಥ ಸಮಯದಲ್ಲಿ ಹೋಗಿ ನಾವು ನೋಡ್ತೀವಿ. ನಾವು ಅವ್ರ ಹತ್ರ ನಮ್ಮ ವಿಜ್ಞಾಪನೆ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ ಅಂತ. ಆ ರೀತಿ ಭಗವಂತನ ಒಂದು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸ ಸ್ವಲ್ಪ ಅತಿಯಾಗಿ ಬೇಗ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಧನುರ್ಮಾಸ ವಿಶೇಷವಾಗಿರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ ಡಿಸೆಂಬರ್ 16ರಿಂದ ಜನವರಿ 14ರವರೆಗೂ ಬರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತ. ನಾವು ಬೆಳಗ್ಗೆ ಎದ್ದು ಬೇಗ ಎದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನ ನಾಮಸ್ಮರಣೆಗಳನ್ನೆಲ್ಲ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥಗಳು ನಾವೇನು ಅಂದ್ಕೊಂಡಿರ್ತೀವೋ ಆ ಇಷ್ಟಾರ್ಥಗಳನ್ನು ನೆರವೇರುತ್ತೆ. ಮತ್ತು ವಿಶೇಷವಾಗಿ ಇದು ಏನಪ್ಪ ಅಂತ ಹೇಳಿದ್ರೆ ವಿವಾಹಕ್ಕೆ ಸಮಯವಾದಂಥ ಮಾಸ ಇದು. ಯಾರಿಗೆ ಮದುವೆ ಆಗದೆ ಇರ್ತಕ್ಕಂಥವ್ರು ಯಾರಿರ್ತಾರೋ, ಮದುವೆ ಡಿಲೇ ಆಗ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೋ ಅವರೆಲ್ಲ ಸಹ ಈ ಒಂದು ತಿಂಗಳಿನಲ್ಲಿ ಬೆಳಗ್ಗೆ ಎದ್ದು ಸ್ನಾನ, ಮನೆಯಲ್ಲಿ ಪೂಜೆ ಮಾಡಿ ಭಗವಂತನ ಸನ್ನಿಧಿಗೆ ಬಂದು ಭಗವಂತನ ಒಂದು ಕೈಂಕರ್ಯವನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡಿ ತೀರ್ಥ ಪ್ರಸಾದ ತೆಗೆದು ಒಂದು ತಿಂಗಳ ಕಾಲ ಈ ವ್ರತವನ್ನು ಆಚರಿಸಿದರೆ ಅವರಿಗೆ ನಿಶ್ಚಯವಾಗಿ ಮದುವೆ ಆಗತಕ್ಕಂಥದ್ದು. ಮುಂದಿನ 48 ದಿವಸದೊಳಗೆ ಈ ವಿವಾಹ ಆಗತಕ್ಕಂಥ ಸಮಯ. ಆದ್ದರಿಂದ ಇದು ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನೇನಪ್ಪ ಅಂತ ಹೇಳಿದ್ರು ನಮ್ಮ ಒಂದು ಪರಂಪರೆಯಲ್ಲಿ, ಆಚಾರ್ಯ ಪರಂಪರೆಯಲ್ಲಿ ಆಂಡಾಳು ಎಂಬತಕ್ಕಂಥ ಒಬ್ಬ ನಾಯಕಿ ಇದ್ಲು. ಅವಳು ಈ ಒಂದು ವ್ರತವನ್ನು ಮಾಡಿದ್ಲು. ಅವಳು ಈ ವ್ರತವನ್ನೇ ಯಾಕೆ ಮಾಡಿದ್ಲು ಅಂತ ಹೇಳಿದ್ರೆ ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ವಿಷಯ. ಈ ಮಹಾಭಾರತದಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಗೋಪಿಕಾ ಸ್ತ್ರೀಯರೆಲ್ಲ ಬಂಧನದಲ್ಲಿರ್ತಾರೆ. ಆ ಬಂಧನ ವಿಮೋಚನೆಗಾಗಿ ಕಾತ್ಯಾಯಿನಿ ವ್ರತ ಎಂಬತಕ್ಕಂಥ ಒಂದು ತಿಂಗಳ ಕಾಲ ವ್ರತವನ್ನು ಮಾಡ್ತಾರೆ. ಆ ವ್ರತದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಗೋದಾದೇವಿ ಕಲಿಯುಗದಲ್ಲಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವ್ರತವನ್ನು ಮಾಡ್ತಾಳೆ. ಈ ತಮಿಳುನಾಡಿನಲ್ಲಿ ತುಂಬ ವಿಶೇಷವಾಗಿ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಸಹ, ಆಂಧ್ರದಲ್ಲಿ, ದಕ್ಷಿಣ ಭಾಗದಲ್ಲಿ ಇದನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಆದ್ದರಿಂದ ಇದಕ್ಕೆ ಧನುರ್ಮಾಸ ಎಂಬತಕ್ಕಂಥದ್ದು ಹೆಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.